ಹಾಯ್ ಫ್ರೆಂಡ್ಸ್, ನಾವು ಈಗಾಗಲೇ ಉದ್ಯಮಶೀಲನ ಪ್ರಕಾರಗಳು ಮತ್ತು ಉದ್ಯಮಶೀಲನ ಗುಣ ಹಾಗೂ ಲಕ್ಷಣಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಈಗ ಭಾರತದಲ್ಲಿ ಉದ್ಯಮಶೀಲತೆಯ ಅಭಿವೃದ್ಧಿಯ ಮೇಲೆ ಪ್ರಭಾವ ಬೀರುವ ಅಂಶಗಳ ಬಗ್ಗೆ ತಿಳಿದುಕೊಳ್ಳೋಣ. ಉದ್ಯಮಶೀಲತೆಯ ಅಭಿವೃದ್ಧಿಗೆ ಪೂರಕ ವಾತಾವರಣ ಅವಶ್ಯ. ಸಮಾಜದಲ್ಲಿನ ರೂಢಿ, ಪರಂಪರೆ, ಶೈಕ್ಷಣಿಕ ಗುಣಮಟ್ಟ, ಸರ್ಕಾರದ ನೀತಿ, ರಾಜಕೀಯ ಹಾಗೂ ಆರ್ಥಿಕ ಪರಿಸ್ಥಿತಿ ಉದ್ಯಮಶೀಲರ ಮೇಲೆ ಪ್ರಭಾವ ಬೀರುತ್ತವೆ. ಭಾರತ ಅಭಿವೃದ್ಧಿಶೀಲ ರಾಷ್ಟ್ರವಾಗಿದ್ದು, ಜನಸಂಖ್ಯೆಯ ಹೆಚ್ಚಳ, ನಿರುದ್ಯೋಗ, ಬಡತನ, ಆರ್ಥಿಕ ಹಿಂದುಳಿಯುವಿಕೆ, ಅನಿಶ್ಚಿತವಾದ ರಾಜಕೀಯ ಪರಿಸ್ಥಿತಿ ಹಾಗೂ ಶೈಕ್ಷಣಿಕ ಗುಣಮಟ್ಟದ ಕೊರತೆಯಂತಹ ಸಮಸ್ಯೆಗಳಿಂದ ಹಿನ್ನಡೆಯನ್ನು ಹೊಂದಿದೆ. ಉದ್ಯಮಶೀಲತೆಯ ಬೆಳವಣಿಗೆ ಹಾಗೂ ಉದ್ಯಮಶೀಲರ ಅಭಿವೃದ್ಧಿ ಈ ಸಾಮಾಜಿಕ ಹಾಗೂ ರಾಜಕೀಯ ಸಮಸ್ಯೆಗಳನ್ನು ಪರಿಹರಿಸಬಹುದಾಗಿದೆ. ಭಾರತದಲ್ಲಿ ಉದ್ಯಮಶೀಲತೆಯ ಅಭಿವೃದ್ಧಿಯು ನಿರೀಕ್ಷಿತ ಮಟ್ಟವನ್ನು ತಲುಪಿಲ್ಲ. ಅದಕ್ಕೆ ಮುಖ್ಯ ಕಾರಣಗಳು ಈ ಕೆಳಗಿನಂತಿವೆ. ಆರ್ಥಿಕ ಅಂಶಗಳು. ಉದ್ಯಮಶೀಲತೆಯ ಅಭಿವೃದ್ಧಿ ಆರ್ಥಿಕ ಅಂಶಗಳ ಬಲದ ಮೇಲೆ ಅವಲಂಬಿತವಾಗಿದೆ. ಉದಾಹರಣೆ: ಅವಶ್ಯಕ ಹಣ ಪೂರೈಕೆ, ಉತ್ತಮ ಮೂಲಭೂತ ಸೌಕರ್ಯ, ಬಲಿಷ್ಠವಾದ ಸಾಂಸ್ಥಿಕ ನೆರವು ಹಾಗೂ ಸ್ನೇಹಪೂರ್ವಕ ಆರ್ಥಿಕ ನೀತಿಗಳ ರಚನೆ. ಈ ಆರ್ಥಿಕ ಅಂಶಗಳು ಪೂರ್ಣ ಪ್ರಮಾಣದಲ್ಲಿ ಹಾಗೂ ಸಮಾಜಕ್ಕೆ ಅನುಗುಣವಾಗಿ ಪೂರೈಕೆಯಾಗದಿರುವುದಕ್ಕೆ ಉದ್ಯೋಗದ ಬೆಳವಣಿಗೆ ಕುಂಠಿತಗೊಂಡಿದೆ. ಭಾರತದಲ್ಲಿ ಔದ್ಯೋಗಿಕ ಅಥವಾ ಕೈಗಾರಿಕಾ ಅಭಿವೃದ್ಧಿಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಈ ಕೆಳಗಿನಂತಿವೆ. ಮೊದಲನೆಯದು ಹಣಕಾಸಿನ ಕೊರತೆ. ಅಂದರೆ ಹಣಕಾಸು ಉದ್ದಿಮೆ ಪ್ರಾರಂಭಿಸಲು ಹಾಗೂ ನಿರ್ವಹಿಸಲು ಬೇಕಾಗಿರುವ ಮೂಲ ಅಂಶವಾಗಿದೆ. ಅಗತ್ಯವಾದ ಹಾಗೂ ಸಮಯೋಚಿತವಾದ ಹಣಕಾಸು ಯೋಗ್ಯ ಬೆಲೆಯಲ್ಲಿ ಪೂರೈಕೆಯಾದಲ್ಲಿ ಉದ್ದಿಮೆಗಳು ಅಭಿವೃದ್ಧಿಗೆ ನೆರವಾಗಬಹುದು. ಇದಕ್ಕಾಗಿ ಬ್ಯಾಂಕ್ ಹಾಗೂ ಹಣಕಾಸು ಸಂಸ್ಥೆಗಳ ಬಲವಾದ ಬೆಂಬಲ ಅವಶ್ಯ. ಭಾರತದಲ್ಲಿನ ಉದ್ಯಮಿ ಸಾಹಸಿಗಳು ಬಡ ಹಾಗೂ ಮಧ್ಯಮ ವರ್ಗದ ಕುಟುಂಬದಿಂದ ಬಂದಿದ್ದು, ಹಣಕಾಸು ಸಂಸ್ಥೆಗಳ ಸಹಾಯದಿಂದ ಮೇಲೆ ಅವಲಂಬಿತವಾಗಿರುವರು. ಭಾರತದಲ್ಲಿ ಸಾಕಷ್ಟು ರೀತಿಯ ಹಣಕಾಸು ಸಂಸ್ಥೆಗಳಿದ್ದು, ವಿವಿಧ ರೀತಿಯ ಯೋಜನೆ ಮೂಲಕ ಹಣವನ್ನು ಒದಗಿಸುತ್ತವೆ. ಎರಡನೆಯದು ಮೂಲಭೂತ ಸೌಕರ್ಯಗಳ ಕೊರತೆ. ನಿರಂತರವಾದ ವಿದ್ಯುಚ್ಛಕ್ತಿ ಹಾಗೂ ಸಾರಿಗೆ ಪೂರೈಕೆ, ಉತ್ತಮ ರಸ್ತೆ, ಉತ್ತಮ ಗುಣಮಟ್ಟದ ಮಾರುಕಟ್ಟೆ, ಸಾಧನ ಸಂಪರ್ಕಗಳು ಮೂಲಭೂತ ಸೌಲಭ್ಯಗಳನ್ನು ಒಳಗೊಂಡಿವೆ. ಉತ್ತಮ ಮೂಲಭೂತ ಸೌಕರ್ಯಗಳ ಪೂರೈಕೆ ಕೈಗಾರಿಕೆಗಳ ಪ್ರವರ್ಧನೆಗೆ ನೆರವಾಗುವುದರೊಂದಿಗೆ ಉತ್ಪಾದನಾ ವೆಚ್ಚವನ್ನು ನಿಯಂತ್ರಿಸುತ್ತದೆ. ಭಾರತದಲ್ಲಿನ ಮೂಲಭೂತ ಸೌಕರ್ಯಗಳ ಲಭ್ಯತೆ ಅಪೇಕ್ಷಿತ ಮಟ್ಟದಲ್ಲಿಲ್ಲ. ಸರ್ಕಾರ ಈ ಅಂಶಗಳ ಬಗ್ಗೆ ಸೂಕ್ತ ಮಹತ್ವವನ್ನು ನೀಡಿಲ್ಲ. ಈ ಸೌಕರ್ಯಗಳ ಅಲಭ್ಯತೆ ಉದ್ಯಮಶೀಲತೆಯ ಬೆಳವಣಿಗೆಯ ಮೇಲೆ ಪ್ರಭಾವವನ್ನು ಬೀರಿದೆ. ಮೂರನೆಯದು ಸಾಂಸ್ಥಿಕ ಬೆಂಬಲದ ಕೊರತೆ. ಅಂದರೆ ಉದ್ಯಮಶೀಲತೆಯು ಬಲಿಷ್ಠವಾದ ಸಾಂಸ್ಥಿಕ ನೆರವಿನ ಮೇಲೆ ಅವಲಂಬಿತವಾಗಿದೆ. ಆ ಸಂಸ್ಥೆಗಳು ಈ ಕೆಳಗಿನಂತಿವೆ. ಮೊದಲನೆಯದು ಉದ್ಯಮ ಸಾಹಸಿಗಳಿಗೆ ಜ್ಞಾನ ಹಾಗೂ ತರಬೇತಿ ಒದಗಿಸುವ ಶೈಕ್ಷಣಿಕ ಹಾಗೂ ತರಬೇತಿ ಸಂಸ್ಥೆಗಳು. ಎರಡನೆಯದು ಉದ್ಯಮಶೀಲ ಅಭಿವೃದ್ಧಿ ಕಾರ್ಯಕ್ರಮಗಳು. ಮೂರನೆಯದು ಸಂಶೋಧನೆ ಹಾಗೂ ಅಭಿವೃದ್ಧಿ ಚಟುವಟಿಕೆ ಕೈಗೊಳ್ಳುವ ಕೇಂದ್ರಗಳು. ನಾಲ್ಕನೆಯದು ಉದ್ಯಮ ಸಾಹಸಿಗಳಿಗೆ ಅವಶ್ಯವಾಗಿರುವ ಹಣಕಾಸನ್ನು ಒದಗಿಸುವ ಆರ್ಥಿಕ ಸಂಸ್ಥೆಗಳು. ನಾಲ್ಕನೆಯದು ಆರ್ಥಿಕ ನೀತಿಯ ಅನುಷ್ಠಾನದಲ್ಲಿನ ನ್ಯೂನತೆ. ಅಂದರೆ ಸರ್ಕಾರ ವಿವಿಧ ರೀತಿಯ ಧನಸಹಾಯ, ರಿಯಾಯಿತಿಗಳನ್ನು ಉದ್ಯಮಶೀಲತೆಯ ಬೆಳವಣಿಗೆಗಾಗಿ ಕಾಲಕಾಲಕ್ಕೆ ಆರ್ಥಿಕ ನೀತಿ ರೂಪಿಸುವ ಮೂಲಕ ನೀಡುತ್ತಲಿದೆ. ಆದರೆ ಈ ಆರ್ಥಿಕ ನೀತಿಗಳ ಅನುಷ್ಠಾನದಲ್ಲಿ ನ್ಯೂನತೆ ಹಾಗೂ ಅಸಮರ್ಪಕತೆಯ ದೋಷವಿದೆ. ಸರ್ಕಾರ ಒದಗಿಸಿದ ಸೌಲಭ್ಯಗಳು ಉದ್ದಿಮೆಗಳಿಗೆ ನೇರವಾಗಿ ಲಭ್ಯವಾಗುವುದಿಲ್ಲ. ಹಾಗೆಯೇ ಅವು ಸಂಪೂರ್ಣವಾಗಿ ಬಳಕೆಯಾಗಿಲ್ಲ. ಸಾಮಾಜಿಕ ಅಂಶಗಳು. ಉದ್ಯಮಶೀಲತೆಯ ಬೆಳವಣಿಗೆಯಲ್ಲಿ ಸಮಾಜ ಮಹತ್ವದ ಪಾತ್ರ ವಹಿಸುತ್ತದೆ. ಕೌಟುಂಬಿಕ ಹಿನ್ನೆಲೆ, ಶಾಲೆ ಕಾಲೇಜುಗಳಲ್ಲಿ ಒದಗಿಸುವ ಶಿಕ್ಷಣ, ರೂಢಿ, ಪರಂಪರೆ,
ಸಂಪ್ರದಾಯ, ಸಮಾಜದಲ್ಲಿನ ಸಂಸ್ಕೃತಿ ಹಾಗೂ ಮೌಲ್ಯಗಳು ಉದ್ಯಮಶೀಲತೆಯ ಬೆಳವಣಿಗೆಯಲ್ಲಿ ಮಹತ್ವಾಕಾಂಕ್ಷೆಯನ್ನು ನೀಡುತ್ತವೆ. ಭಾರತೀಯ ಸಮಾಜದಲ್ಲಿನ ಪರಿಸರ ಉದ್ಯಮಶೀಲತೆಯ ಬೆಳವಣಿಗೆಗೆ ಪೂರಕವಾಗಿಲ್ಲ. ಅದಕ್ಕೆ ಮುಖ್ಯ ಕಾರಣ ಈ ಕೆಳಗಿನ ಸೀಮಿತವಾದ ಸಾಮಾಜಿಕ ಅಂಶಗಳ ನಿರ್ಬಂಧನೆಯಾಗಿದೆ. ಮೊದಲನೆಯದ್ದು, ಕುಟುಂಬದ ಹಿನ್ನೆಲೆ. ಅಂದರೆ ಜನ್ಮದಿಂದಲೇ ವ್ಯಾಪಾರಿ ಎಂಬ ಹೇಳಿಕೆಯಿಂದ ಇದರ ಅರ್ಥ ಉದ್ಯಮ ಸಾಹಸಿಯ ಅಸ್ವಸ್ಥ ಕುಟುಂಬದ ಪರಿಸರದ ಮೇಲೆ ಅವಲಂಬಿತವಾಗಿದೆ. ಭಾರತದಲ್ಲಿನ ಕುಟುಂಬ ಪದ್ಧತಿ ಹಾಗೂ ಸಂಸ್ಕೃತಿ ಉದ್ಯಮಶೀಲತೆಯ ಬೆಳವಣಿಗೆಗೆ ಪೂರಕವಾಗಿಲ್ಲ. ಕುಟುಂಬದ ಸದಸ್ಯರ ಪರಸ್ಪರ ಅವಲಂಬನೆ, ಜವಾಬ್ದಾರಿಯ ವರ್ಗಾವಣೆ ಅವಿಭಕ್ತ ಕುಟುಂಬದ ಮುಖ್ಯ ಲಕ್ಷಣಗಳಾಗಿವೆ. ಭಾರತದಲ್ಲಿನ ಕುಟುಂಬ ಸಂಪ್ರದಾಯಶೀಲತೆಯನ್ನು ಹೊಂದಿವೆ. ಅಸ್ತಿತ್ವದಲ್ಲಿರುವ ಹಾಗೂ ಆಚರಣೆಯಲ್ಲಿರುವ ಪದ್ಧತಿ, ರೂಢಿ, ಪರಂಪರೆ, ಸ್ವತಂತ್ರ ವಿಚಾರ, ಚಲನಶೀಲತೆ, ಧೈರ್ಯ ಹಾಗೂ ನಾಯಕತ್ವ ಗುಣಗಳನ್ನು ಮೈಗೂಡಿಸಿಕೊಳ್ಳಲು ಸಂಪ್ರದಾಯ ಆಸ್ಪದ ನೀಡುವುದಿಲ್ಲ. ಆದರೆ ಈ ಗುಣಗಳೇ ಉದ್ಯಮಶೀಲರಲ್ಲಿರಬೇಕಾದ ಮಹತ್ವದ ಲಕ್ಷಣಗಳಾಗಿವೆ. ಎರಡನೆಯದ್ದು, ಸಂಸ್ಕೃತಿ. ಪ್ರಚಲಿತವಿರುವ ಸಂಸ್ಕೃತಿ, ರೂಢಿ, ಪರಂಪರೆ ಮತ್ತು ಸಂಪ್ರದಾಯಗಳು ಅಲೌಕಿಕವಾಗಿವೆ. ಇವು ಭೌತಿಕವಾದವನ್ನು ಪುರಸ್ಕರಿಸುವುದಿಲ್ಲ, ಉಪಭೋಗತೆ ಹಾಗೂ ತೃಪ್ತಿಯೇ ಗುರಿಯೆಂದು ನಂಬುವುದಿಲ್ಲ. ಲಾಭವೆನ್ನುವುದು ಇವರ ಪ್ರಕಾರ ಪವಿತ್ರ ಶಬ್ದವೇನಲ್ಲ. ವ್ಯವಹಾರ ಮಾಡುತ್ತಿರುವ ವ್ಯಕ್ತಿ ಸಭ್ಯಸ್ಥನಲ್ಲ. ಅವನೊಬ್ಬ ಲೋಭಿಯಾಗಿದ್ದು ಯಾವಾಗಲೂ ಲಾಭದ ಆಸೆಯನ್ನು ಹೊಂದಿರುತ್ತಾನೆ. ಈ ರೀತಿಯಾದ ವಿಚಾರ ಹಾಗೂ ಮನೋಭಾವಗಳು ಸಮಾಜದಲ್ಲಿ ಉದ್ಯಮಶೀಲತೆಯ ಅಭಿವೃದ್ಧಿಗೆ ಪ್ರೋತ್ಸಾಹವನ್ನು ನೀಡುತ್ತಿಲ್ಲ. ಮೂರನೆಯದ್ದು, ವೈಜ್ಞಾನಿಕ ಮನೋಭಾವ. ಅಂದರೆ ಕೈಗಾರಿಕೆಗಳು ಆಧುನಿಕ ದೇವಾಲಯಗಳೆಂದು ಭಕ್ತಿ, ಧ್ಯಾನ, ಪ್ರಾರ್ಥನೆ ಹಾಗೂ ದೇವಾಲಯಕ್ಕೆ ತೋರಿಸುವ ವಿಧೇಯತೆ ಹಾಗೂ ಬದ್ಧತೆಯನ್ನು ಉದ್ದಿಮೆಗಳಿಗೆ ತೋರಿಸಬೇಕು ಎಂದು ಪಂಡಿತ್ ಜವಾಹರಲಾಲ್ ನೆಹರು ಹೇಳಿದ್ದಾರೆ. ಈ ರೀತಿಯಾದ ಮನೋಭಾವ ವಿಚಾರ ಹಾಗೂ ವೈಚಾರಿಕ ಪ್ರಜ್ಞೆಯಿಂದ ರೂಪಿತವಾಗುತ್ತದೆ. ಇದು ಶೈಕ್ಷಣಿಕ ವ್ಯವಸ್ಥೆಯ ಮೇಲೆ ಅವಲಂಬಿತವಾಗಿದ್ದು ತನ್ಮೂಲಕ ಜನತೆಯಲ್ಲಿ ವೈಚಾರಿಕ ಪ್ರಜ್ಞೆಯನ್ನು ಮೂಡಿಸುತ್ತದೆ. ಭಾರತದಲ್ಲಿನ ಶಿಕ್ಷಣ ಪದ್ಧತಿ ಒಬೇರಾಯನ ಕಾಲದ್ದಾಗಿದ್ದು ಪುರಾತನವಾಗಿದೆ. ಬ್ರಿಟಿಷ್ ಪದ್ಧತಿಯ ಶೈಕ್ಷಣಿಕ ವಿಧಾನ ಕೇವಲ ಗುಮಾಸ್ತರನ್ನು ನಿರ್ಮಿಸಲು ಯೋಗ್ಯವಾಗಿದ್ದು ಉದ್ಯಮಶೀಲರನ್ನ ಅಭಿವೃದ್ಧಿಗೆ ಪೂರಕವಾಗಿಲ್ಲವೆಂದು ಟೀಕಿಸಲಾಗಿದೆ. ನೆಕ್ಸ್ಟ್, ಮಾನಸಿಕ ಅಂಶಗಳು. ಉದ್ಯಮಶೀಲರಲ್ಲಿ ಬಲವಾದ ಮಾನಸಿಕ ಲಕ್ಷಣಗಳಿರಬೇಕು. ಅವನು ಮಾನಸಿಕವಾಗಿ ಸದೃಢನಾಗಿದ್ದು ಯಾವುದೇ ರೀತಿಯ ಅನಿಶ್ಚಿತತೆಯ ಸಮಸ್ಯೆಗಳನ್ನು ಹಿಮ್ಮೆಟ್ಟಿಸುವ ಸಾಮರ್ಥ್ಯವಿರಬೇಕು. ಅವನೊಬ್ಬ ಚಲನಶೀಲ ಸ್ವಭಾವದ ಸ್ವಯಂ ಪ್ರೇರಿತ ವ್ಯಕ್ತಿಯಾಗಿ ನವೀನ ಪ್ರಧಾನದ ಉದ್ದಿಮೆಯನ್ನು ಆರಂಭಿಸಬೇಕು. ಮಾನಸಿಕ ದೃಢತೆ, ಧೈರ್ಯ, ಗುಣಶೀಲತೆ, ಪ್ರೇರಣಾ ಅಂಶಗಳನ್ನೊಳಗೊಂಡ ಗುಣಗಳನ್ನು ವ್ಯಕ್ತಿಯಲ್ಲಿ ಜನ್ಮತಃ ಬರುತ್ತವೆ ಅಥವಾ ಶಾಲೆ ಮತ್ತು ತರಬೇತಿ ಸಂಸ್ಥೆಗಳ ಮುಖಾಂತರ ಈ ಗುಣಗಳನ್ನು ರೂಢಿಸಿಕೊಳ್ಳಬಹುದಾಗಿದೆ. ಭಾರತೀಯ ಸಮಾಜದಲ್ಲಿ ಈ ರೀತಿಯಾದ ಗುಣಗಳನ್ನು ಬೆಳೆಸಿಕೊಳ್ಳುವ ವಾತಾವರಣ ಪೂರಕವಾಗಿಲ್ಲ. ಉದ್ಯಮಶೀಲ ಬೆಳವಣಿಗೆಗೆ ಅಡ್ಡಿಯಾಗುವ ಮಾನಸಿಕ ಲಕ್ಷಣಗಳು ಈ ಕೆಳಗಿನಂತೆ ವಿವರಿಸಲಾಗಿದೆ. ಮೊದಲನೆಯದ್ದು, ಕುಟುಂಬದಲ್ಲಿನ ಸಾಂಪ್ರದಾಯಿಕ ಮೌಲ್ಯಗಳು. ಅಂದರೆ ಭಾರತೀಯ ಸಮಾಜದಲ್ಲಿನ ರೂಢಿ, ಪರಂಪರೆ ಹಾಗೂ ಸಂಪ್ರದಾಯಗಳು ಉದ್ಯಮಶೀಲತೆಗೆ ಪ್ರೋತ್ಸಾಹ ಒದಗಿಸುವುದಿಲ್ಲ. ಮಕ್ಕಳನ್ನು ಸಾಹಸಿಗಳಾಗಿ, ಚಲನಶೀಲ ಗುಣಗಳನ್ನು ರೂಢಿಸಿಕೊಳ್ಳುವಂತೆ ಹಾಗೂ ಅಪಾಯ ಎದುರಿಸುವ ಸಾಮರ್ಥ್ಯ ಬೆಳೆಸಿಕೊಳ್ಳುವಂತೆ ಬೆಳೆಸಲಾಗುತ್ತಿಲ್ಲ. ಭಾರತೀಯ ಪಾಲಕರು ತಮ್ಮ ಮಕ್ಕಳು ಸುರಕ್ಷಿತವಾದ ಸರಕಾರಿ ಉದ್ಯೋಗ ಸ್ವೀಕರಿಸಬೇಕೆಂಬ ಅಪೇಕ್ಷೆಯನ್ನು ಹೊಂದಿರುತ್ತಾರೆ ಹೊರತು ಸ್ವತಂತ್ರ ಉದ್ದಿಮೆ ಆರಂಭಿಸುವ ಅಭಿಲಾಷೆ ಇರುವುದಿಲ್ಲ. ಕುಟುಂಬದಲ್ಲಿನ ವಿಧಿ ವಿಧಾನ, ಶಿಕ್ಷಣ ಇವೆಲ್ಲ ಸರ್ಕಾರಿ ಹುದ್ದೆ ಸ್ವೀಕರಿಸುವ ಗುರಿಯನ್ನು ಹೊಂದಿರುತ್ತವೆ. ಈ ರೀತಿಯಾದ ಕುಟುಂಬ ಹಾಗೂ ಪಾಲಕರ ಮನೋಭಾವದಿಂದಾಗಿ ಉದ್ಯಮಶೀಲತೆ ತಕ್ಕ ಪ್ರೋತ್ಸಾಹವನ್ನು ಹೊಂದಿರುವುದಿಲ್ಲ.
ಎರಡನೆಯದ್ದು ಶಿಕ್ಷಣ, ಅಂದರೆ ಶಾಲಾ ಕಾಲೇಜುಗಳಲ್ಲಿ ದೊರೆಯುತ್ತಿರುವ ಶಿಕ್ಷಣ ಉದ್ಯಮಶೀಲತೆ ಬೆಳವಣಿಗೆಗೆ ಸಾಕಷ್ಟು ಅವಕಾಶ ಒದಗಿಸುತ್ತಿಲ್ಲ. ವಿದ್ಯಾಸಂಸ್ಥೆಗಳಲ್ಲಿನ ಬೋಧನೆ ಪಠ್ಯ ಸಿದ್ಧಾಂತ ಹಾಗೂ ತತ್ವಗಳಿಗೆ ಪ್ರಾಧಾನ್ಯತೆ ನೀಡಿದೆಯೇ ಹೊರತು ಪ್ರಾಯೋಗಿಕ ಅನುಭವಕ್ಕಿಲ್ಲ. ಭಾರತೀಯ ಶಿಕ್ಷಣ ಪದ್ಧತಿ ಗುಮಾಸ್ತರನ್ನು ತಯಾರಿಸುವ ಕಾರ್ಖಾನೆ ಎಂದು ವ್ಯಾಖ್ಯಾನಿಸಲಾಗಿದೆ. ಶಾಲಾ ಕಾಲೇಜುಗಳಲ್ಲಿ ಯಶಸ್ವಿ ಉದ್ಯಮಶೀಲರನ್ನು ಬೇಕಾಗುವ ಅವಶ್ಯಕ ಗುಣಗಳನ್ನು ಬೆಳೆಸಲಾಗುತ್ತಿಲ್ಲ. ಮೂರನೆಯದ್ದು ಸಮಾಜ, ಅಂದರೆ ಸಮಾಜದಲ್ಲಿನ ಮನೋಭಾವ ಉದ್ಯಮಶೀಲತೆಯ ಅಭಿವೃದ್ಧಿಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಉದ್ಯಮ ಸಾಹಸಿಗೆ ಸಮಾಜದಲ್ಲಿ ಉತ್ತಮ ಸ್ಥಾನ ಹಾಗೂ ಮನ್ನಣೆ ದೊರೆಯಬೇಕು. ಇವರು ಸಲ್ಲಿಸಿದ ಕೊಡುಗೆಗೆ ಪುರಸ್ಕಾರ ಹಾಗೂ ಪ್ರತಿಫಲ ನೀಡಬೇಕು. ಭಾರತೀಯ ಸಮಾಜ ಚಲನಚಿತ್ರ ತಾರೆಗಳಿಗೆ, ಕ್ರಿಕೆಟ್ ಪಟುಗಳಿಗೆ ಹಾಗೂ ರಾಜಕಾರಣಿಗಳಿಗೆ ಸಾಕಷ್ಟು ಮನ್ನಣೆ ಹಾಗೂ ಪ್ರಚಾರ ನೀಡುತ್ತದೆ. ಉದ್ಯಮಶೀಲ ಸಾಹಸಿಗಳಿಗೆ ಉತ್ತಮ ಪ್ರಚಾರ ಹಾಗೂ ಮನ್ನಣೆ ಲಭ್ಯವಾಗಿಲ್ಲದ ಕಾರಣ ಯುವ ಶಕ್ತಿ ಉದ್ಯಮಶೀಲತೆಯತ್ತ ಆಕರ್ಷಿತವಾಗಿಲ್ಲ. ನಾಲ್ಕನೆಯದ್ದು ಸರ್ಕಾರದ ನೀತಿಗಳು. ಉತ್ತಮ ಸೌಲಭ್ಯ ರಿಯಾಯಿತಿಗಳನ್ನು ಒದಗಿಸುವ ಮೂಲಕ ಸರ್ಕಾರ ಮಹತ್ವದ ಪಾತ್ರವನ್ನಾಡಬಹುದಾಗಿದ್ದು, ತನ್ಮೂಲಕ ಜನತೆ ಉದ್ಯಮಶೀಲತೆಯನ್ನು ಸ್ವೀಕರಿಸಲು ಪ್ರೇರೇಪಿಸಬಹುದಾಗಿದೆ. ಇದುವರೆಗೆ ಒದಗಿಸಿದ ಸವಲತ್ತು, ಪ್ರತಿಫಲ ಹಾಗೂ ಗೌರವಗಳು ಜನತೆಯ ಹೆಚ್ಚಿನ ಜನಸಂಖ್ಯೆಯಲ್ಲಿ ಉದ್ಯಮಶೀಲತೆಯನ್ನು ಆಕರ್ಷಿಸಲು ವಿಫಲವಾಗಿದೆ. ಈ ರೀತಿಯಾಗಿ ಭಾರತದಲ್ಲಿ ಉದ್ಯಮಶೀಲತೆಯ ಅಭಿವೃದ್ಧಿಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಈ ರೀತಿಯಾಗಿವೆ.